ಇರಾನ್, ಇಸ್ರೇಲ್ ಹಾಗೆ ಅಮೆರಿಕ ನಡುವಿನ ಈ ರಣಭೀಕರ ಯುದ್ಧ ಜಾಗತಿಕವಾಗಿ ತೈಲ ಮಾರುಕಟ್ಟೆಯ ಮೇಲೆ ಹೊಡೆತವನ್ನ ಬೀರಿದೆ. ಇದರ ನಡುವೆ ಭಾರತದ ಮಾರುಕಟ್ಟೆಗಳಲ್ಲಿ ಡ್ರೈ ಫ್ರೂಟ್ಸ್ಗಳ ಬೆಲೆಯೂ ಕೂಡ ಏರಿಕೆ ಆಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿಯನ್ನ ನೋಡೋಣ ಬನ್ನಿ. ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ ಮಧ್ಯೆ ಸಂಘರ್ಷ. ರಂಜಾನ್ ಹೊತ್ತಲ್ಲಿ ದುಬಾರಿಯಾಗಲಿದೆ ಡ್ರೈ ಫ್ರೂಟ್ಸ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದ ಕಾರಣಕ್ಕೆ ಬೆಂಗಳೂರಲ್ಲಿ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗ್ತಾ ಇದೆ. ರಾಜಧಾನಿಗೆ ಆಮದಾಗುವಂತಹ ಡ್ರೈ ಫ್ರೂಟ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ವಸ್ತುಗಳು ಇರಾನ್ನಿಂದ ಬರುತ್ತವೆ. ಅಂಜೂರ, ಮಾಮ್ರಾ, ಬಾದಾಮಿ, ಪಿಸ್ತಾ, ಪೈನ್ ಬೀಜಗಳು ಜೊತೆಗೆ ಮಜಾಪತಿ ಖರ್ಜೂರಗಳಿಗೆ ಹೆಚ್ಚು ಬೇಡಿಕೆಯಲ್ಲಿವೆ. ರಂಜಾನ್ ಸಮಯದಲ್ಲಿ ಮಜಾಪತಿ ಖರ್ಜೂರಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ಇರಾನ್ ಕೇಸರಿ ಡ್ರೈ ಫ್ರೂಟ್ಸ್ಗೆ ಭಾರಿ ಬೇಡಿಕೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಇರಾನ್ನಿಂದ ಬರುವಂತಹ ಪಿಸ್ತಾ ಕೆಜಿಗೆ ₹1,800 ₹2,100 ಮಾರಾಟವಾಗ್ತಾ ಇದೆ. ಅಂಜೂರ ಸುಮಾರು ₹1,600, ಮಾಮ್ರಾ ಬಾದಾಮಿ ₹2,500, ಪೈನ್ ಬೀಜಗಳು ₹8,000 ಕೆಜಿಯಂತೆ ಸೇಲ್ ಆಗ್ತಿದೆ. ಪೂರ್ತಿ ವರ್ಲ್ಡ್ ನಲ್ಲಿ ಮೇಜರ್ ಪ್ರಾಡಕ್ಟ್ಸ್ ಆಫ್ ಡ್ರೈ ಫ್ರೂಟ್ಸ್ ಅಂಜೂರ, ಖರ್ಜೂರ ಮತ್ತೆ ಜಾಫ್ರಾನು ಅದು ಎಲ್ಲ ಇರಾನ್ ಸರ್. ಇರಾನ್ ನಲ್ಲಿ ಪೂರ್ತಿ ವರ್ಲ್ಡ್ಗೆ ಸಪ್ಲೈ ಆಗುತ್ತೆ. ಈ ವರ್ಷ ನಾವು ಎಲ್ಲ ಪರ್ಚೇಸ್ ಆಲ್ರೆಡಿ ಮಾಡಿದ್ದಾರೆ. ಒಂದು 2 ತಿಂಗಳ ಮುಂಚೆ ನಾವು ಇರಾನ್ದು ಪರ್ಚೇಸ್ ಮಾಡಿದ್ದಾರೆ. ನಾವು ಎಲ್ಲ ಪೂರ್ತಿ ವರ್ಲ್ಡ್ ನಲ್ಲಿ ಎಲ್ಲ ಮಾಡಿದ್ದಾರೆ. ಬಟ್ ಇದು ಆದ ತಕ್ಷಣ ಸರ್ ಎಲ್ಲ ಮೇಜರ್ ಸ್ಟಾಕಿಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಬಂದರ್ ಅಬ್ಬಾಸ್ ಏರ್ಪೋರ್ಟ್ ಆಫ್ ಇರಾನ್ ಸಿ ಪೋರ್ಟ್ ಅದನ್ನ ಕ್ಲೋಸ್ ಆಗಿದೆ. ಈಗ ಏನ್ ಆಕ್ಟಿವಿಟಿ ಇಲ್ಲ, ಅಲ್ಲಿಂದು ಸಪ್ಲೈ ಇಲ್ಲ. ಇರಾನಿನ ಕೇಸರಿಗೂ ಭಾರಿ ಬೇಡಿಕೆ ಇದೆ. ಜಗತ್ತಿನಲ್ಲೇ ಉತ್ತಮ ತಳಿಯ ಕೇಸರಿ ಅಂತ ಪರಿಗಣಿಸಲ್ಪಡುವಂತಹ ಇರಾನಿನ ಕೇಸರಿ ಕೆಜಿಗೆ ₹2.5 ಲಕ್ಷದಿಂದ ₹3 ಲಕ್ಷ ದರ ಹೊಂದಿದೆ. ಮುಂದಿನ 2 ವಾರಗಳಲ್ಲಿ ಇದು ₹4 ಲಕ್ಷ ತಲುಪುವ ಸಾಧ್ಯತೆ ಇದೆ. ಈಗ ಮೇಜರ್ ಸ್ಟಾಕಿಸ್ಟ್ ಇರ್ತದೆ ಮುಂಬೈನಲ್ಲಿ, ದಿಲ್ಲಿನಲ್ಲಿ ಎಲ್ಲ ಅವರೆಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾಕೆಂದ್ರೆ ಅದು ಅಡ್ವಾಂಟೇಜ್. ಇದು ಈ ತರ ಆಯ್ತಂದ್ರೆ ರೇಟು ಎಲ್ಲ ಡಬಲ್ ಟ್ರಿಬಲ್ ಮಾಡಿಬಿಡ್ತದೆ. ಈಗ ನನ್ನ ಹತ್ರನ ಸ್ಟಾಕ್ ಒಂದು 25 ದಿವಸದ್ದು ಸ್ಟಾಕ್ ಐತೆ ಸರ್. ಇದು ಆದ್ಮೇಲೆ ಏನಾಗತ್ತೆ ಅಂತ ಏನ್ ಗೊತ್ತಿಲ್ಲ. ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಡ್ರೈ ಫ್ರೂಟ್ಸ್ ಮಾತ್ರವಲ್ಲದೆ ಜಾಯಿಕಾಯಿ, ದಾಲ್ಚಿನ್ನಿ, ಸ್ಟಾರ್ ಸೋಂಪು ಸೇರಿದಂತೆ ಕೆಲವು ಮಸಾಲೆಗಳು ಕೂಡ ಇರಾನ್ನಿಂದಲೇ ಆಮದಾಗುತ್ತವೆ. ಇರಾನ್ನಲ್ಲಿ ವ್ಯಾಪಾರ ಮತ್ತು ಬಂದರುಗಳ ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಉಂಟಾದರೆ ಆಫ್ಘಾನಿಸ್ತಾನದಿಂದ ಬರುವಂತಹ ಸರಕುಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇರಾನ್, ಇಸ್ರೇಲ್ ಹಾಗೆ ಅಮೆರಿಕ ನಡುವಿನ ಈ ರಣಭೀಕರ ಯುದ್ಧ ಜಾಗತಿಕವಾಗಿ ತೈಲ ಮಾರುಕಟ್ಟೆಯ ಮೇಲೆ ಹೊಡೆತವನ್ನ ಬೀರಿದೆ. ಇದರ ನಡುವೆ ಭಾರತದ ಮಾರುಕಟ್ಟೆಗಳಲ್ಲಿ ಡ್ರೈ ಫ್ರೂಟ್ಸ್ಗಳ ಬೆಲೆಯೂ ಕೂಡ ಏರಿಕೆ ಆಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿಯನ್ನ ನೋಡೋಣ ಬನ್ನಿ. ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ ಮಧ್ಯೆ ಸಂಘರ್ಷ. ರಂಜಾನ್ ಹೊತ್ತಲ್ಲಿ ದುಬಾರಿಯಾಗಲಿದೆ ಡ್ರೈ ಫ್ರೂಟ್ಸ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದ ಕಾರಣಕ್ಕೆ ಬೆಂಗಳೂರಲ್ಲಿ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗ್ತಾ ಇದೆ. ರಾಜಧಾನಿಗೆ ಆಮದಾಗುವಂತಹ ಡ್ರೈ ಫ್ರೂಟ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ವಸ್ತುಗಳು ಇರಾನ್ನಿಂದ ಬರುತ್ತವೆ. ಅಂಜೂರ, ಮಾಮ್ರಾ, ಬಾದಾಮಿ, ಪಿಸ್ತಾ, ಪೈನ್ ಬೀಜಗಳು ಜೊತೆಗೆ ಮಜಾಪತಿ ಖರ್ಜೂರಗಳಿಗೆ ಹೆಚ್ಚು ಬೇಡಿಕೆಯಲ್ಲಿವೆ. ರಂಜಾನ್ ಸಮಯದಲ್ಲಿ ಮಜಾಪತಿ ಖರ್ಜೂರಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ಇರಾನ್ ಕೇಸರಿ ಡ್ರೈ ಫ್ರೂಟ್ಸ್ಗೆ ಭಾರಿ ಬೇಡಿಕೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಇರಾನ್ನಿಂದ ಬರುವಂತಹ ಪಿಸ್ತಾ ಕೆಜಿಗೆ ₹1,800 ₹2,100 ಮಾರಾಟವಾಗ್ತಾ ಇದೆ. ಅಂಜೂರ ಸುಮಾರು ₹1,600, ಮಾಮ್ರಾ ಬಾದಾಮಿ ₹2,500, ಪೈನ್ ಬೀಜಗಳು ₹8,000 ಕೆಜಿಯಂತೆ ಸೇಲ್ ಆಗ್ತಿದೆ. ಪೂರ್ತಿ ವರ್ಲ್ಡ್ ನಲ್ಲಿ ಮೇಜರ್ ಪ್ರಾಡಕ್ಟ್ಸ್ ಆಫ್ ಡ್ರೈ ಫ್ರೂಟ್ಸ್ ಅಂಜೂರ, ಖರ್ಜೂರ ಮತ್ತೆ ಜಾಫ್ರಾನು ಅದು ಎಲ್ಲ ಇರಾನ್ ಸರ್. ಇರಾನ್ ನಲ್ಲಿ ಪೂರ್ತಿ ವರ್ಲ್ಡ್ಗೆ ಸಪ್ಲೈ ಆಗುತ್ತೆ. ಈ ವರ್ಷ ನಾವು ಎಲ್ಲ ಪರ್ಚೇಸ್ ಆಲ್ರೆಡಿ ಮಾಡಿದ್ದಾರೆ. ಒಂದು 2 ತಿಂಗಳ ಮುಂಚೆ ನಾವು ಇರಾನ್ದು ಪರ್ಚೇಸ್ ಮಾಡಿದ್ದಾರೆ. ನಾವು ಎಲ್ಲ ಪೂರ್ತಿ ವರ್ಲ್ಡ್ ನಲ್ಲಿ ಎಲ್ಲ ಮಾಡಿದ್ದಾರೆ. ಬಟ್ ಇದು ಆದ ತಕ್ಷಣ ಸರ್ ಎಲ್ಲ ಮೇಜರ್ ಸ್ಟಾಕಿಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಬಂದರ್ ಅಬ್ಬಾಸ್ ಏರ್ಪೋರ್ಟ್ ಆಫ್ ಇರಾನ್ ಸಿ ಪೋರ್ಟ್ ಅದನ್ನ ಕ್ಲೋಸ್ ಆಗಿದೆ. ಈಗ ಏನ್ ಆಕ್ಟಿವಿಟಿ ಇಲ್ಲ, ಅಲ್ಲಿಂದು ಸಪ್ಲೈ ಇಲ್ಲ. ಇರಾನಿನ ಕೇಸರಿಗೂ ಭಾರಿ ಬೇಡಿಕೆ ಇದೆ. ಜಗತ್ತಿನಲ್ಲೇ ಉತ್ತಮ ತಳಿಯ ಕೇಸರಿ ಅಂತ ಪರಿಗಣಿಸಲ್ಪಡುವಂತಹ ಇರಾನಿನ ಕೇಸರಿ ಕೆಜಿಗೆ ₹2.5 ಲಕ್ಷದಿಂದ ₹3 ಲಕ್ಷ ದರ ಹೊಂದಿದೆ.
ಮುಂದಿನ 2 ವಾರಗಳಲ್ಲಿ ಇದು 4 ಲಕ್ಷ ರೂಪಾಯಿ ತಲುಪುವ ಸಾಧ್ಯತೆ ಇದೆ. ಈಗ ಮೇಜರ್ ಸ್ಟಾಕಿಸ್ಟ್ ಇರ್ತದೆ ಮುಂಬೈನಲ್ಲಿ, ದಿಲ್ಲಿನಲ್ಲಿ ಎಲ್ಲ ಅವರೆಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾಕೆಂದ್ರೆ ಅದು ಅಡ್ವಾಂಟೇಜ್. ಇದು ಈ ತರ ಆಯ್ತಂದ್ರೆ ರೇಟು ಎಲ್ಲ ಡಬಲ್ ಟ್ರಿಬಲ್ ಮಾಡಿಬಿಡ್ತದೆ. ಈಗ ನನ್ನ ಹತ್ರನ ಸ್ಟಾಕ್ ಒಂದು 25 ದಿವಸ ಸ್ಟಾಕ್ ಐತೆ ಸರ್. ಇದು ಆದ್ಮೇಲೆ ಏನಾಗತ್ತೆ ಅಂತ ಏನ್ ಗೊತ್ತಿಲ್ಲ. ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಡ್ರೈ ಫ್ರೂಟ್ಸ್ ಮಾತ್ರವಲ್ಲದೆ ಜಾಯಿಕಾಯಿ, ದಾಲ್ಚಿನ್ನಿ, ಸ್ಟಾರ್ ಸೋಂಪು ಸೇರಿದಂತೆ ಕೆಲವು ಮಸಾಲೆಗಳು ಕೂಡ ಇರಾನ್ನಿಂದಲೇ ಆಮದಾಗುತ್ತವೆ. ಇರಾನ್ನಲ್ಲಿ ವ್ಯಾಪಾರ ಮತ್ತು ಬಂದರುಗಳ ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಉಂಟಾದರೆ ಆಫ್ಘಾನಿಸ್ತಾನದಿಂದ ಬರುವಂತಹ ಸರಕುಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇರಾನ್, ಇಸ್ರೇಲ್ ಹಾಗೆ ಅಮೆರಿಕ ನಡುವಿನ ಈ ರಣಭೀಕರ ಯುದ್ಧ ಜಾಗತಿಕವಾಗಿ ತೈಲ ಮಾರುಕಟ್ಟೆಯ ಮೇಲೆ ಹೊಡೆತವನ್ನ ಬೀರಿದೆ. ಇದರ ನಡುವೆ ಭಾರತದ ಮಾರುಕಟ್ಟೆಗಳಲ್ಲಿ ಡ್ರೈ ಫ್ರೂಟ್ಸ್ಗಳ ಬೆಲೆಯೂ ಕೂಡ ಏರಿಕೆ ಆಗಿದೆ. ಈ ಕುರಿತು ಒಂದು ಡಿಟೇಲ್ ವರದಿಯನ್ನ ನೋಡೋಣ ಬನ್ನಿ. ಅಮೆರಿಕ, ಇಸ್ರೇಲ್ ವರ್ಸಸ್ ಇರಾನ್ ಮಧ್ಯೆ ಸಂಘರ್ಷ. ರಂಜಾನ್ ಹೊತ್ತಲ್ಲಿ ದುಬಾರಿಯಾಗಲಿದೆ ಡ್ರೈ ಫ್ರೂಟ್ಸ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದ ಕಾರಣಕ್ಕೆ ಬೆಂಗಳೂರಲ್ಲಿ ಡ್ರೈ ಫ್ರೂಟ್ಸ್ ಬೆಲೆ ಏರಿಕೆಯಾಗ್ತಾ ಇದೆ. ರಾಜಧಾನಿಗೆ ಆಮದಾಗುವಂತಹ ಡ್ರೈ ಫ್ರೂಟ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ವಸ್ತುಗಳು ಇರಾನ್ನಿಂದ ಬರುತ್ತವೆ. ಅಂಜೂರ, ಮಾಮ್ರಾ, ಬಾದಾಮಿ, ಪಿಸ್ತಾ, ಪೈನ್ ಬೀಜಗಳು ಜೊತೆಗೆ ಮಜಾಪತಿ ಖರ್ಜೂರಗಳಿಗೆ ಹೆಚ್ಚು ಬೇಡಿಕೆಯಲ್ಲಿವೆ. ರಂಜಾನ್ ಸಮಯದಲ್ಲಿ ಮಜಪತಿ ಖರ್ಜೂರಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ಇರಾನ್ ಕೇಸರಿ ಡ್ರೈ ಫ್ರೂಟ್ಸ್ಗೆ ಭಾರಿ ಬೇಡಿಕೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಇರಾನ್ನಿಂದ ಬರುವಂತಹ ಪಿಸ್ತಾ ಕೆಜಿಗೆ 1800 ರೂಪಾಯಿಯಿಂದ 2100 ರೂಪಾಯಿವರೆಗೆ ಮಾರಾಟವಾಗ್ತಾ ಇದೆ. ಅಂಜೂರ ಸುಮಾರು 1600 ರೂಪಾಯಿ, ಮಾಮ್ರಾ ಬಾದಾಮಿ 2500, ಪೈನ್ ಬೀಜಗಳು 8000 ರೂಪಾಯಿಗೆ ಕೆಜಿಯಂತೆ ಸೇಲ್ ಆಗ್ತಿದೆ. ಪೂರ್ತಿ ವರ್ಲ್ಡ್ ನಲ್ಲಿ ಮೇಜರ್ ಪ್ರಾಡಕ್ಟ್ಸ್ ಆಫ್ ಡ್ರೈ ಫ್ರೂಟ್ಸ್, ಅಂಜೂರ, ಖರ್ಜೂರ ಮತ್ತೆ ಜಾಫ್ರಾನು ಅದು ಎಲ್ಲ ಇರಾನ್ ಸರ್. ಇರಾನ್ ನಲ್ಲಿ ಪೂರ್ತಿ ವರ್ಲ್ಡ್ ಗೆ ಸಪ್ಲೈ ಆಗುತ್ತೆ. ಈ ವರ್ಷ ನಾವು ಎಲ್ಲ ಪರ್ಚೇಸ್ ಆಲ್ರೆಡಿ ಮಾಡಿದ್ದಾರೆ. ಒಂದು 2 ತಿಂಗಳ ಮುಂಚೆ ನಾವು ಇರಾನ್ದು ಪರ್ಚೇಸ್ ಮಾಡಿದ್ದಾರೆ. ನಾವು ಎಲ್ಲ ಪೂರ್ತಿ ವರ್ಲ್ಡ್ ನಲ್ಲಿ ಎಲ್ಲ ಮಾಡಿದ್ದಾರೆ. ಬಟ್ ಇದು ಆದ ತಕ್ಷಣ ಸರ್ ಎಲ್ಲ ಮೇಜರ್ ಸ್ಟಾಕಿಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಬಂದರ್ ಅಬ್ಬಾಸ್ ಏರ್ಪೋರ್ಟ್ ಆಫ್ ಇರಾನ್, ಸಿ ಪೋರ್ಟ್ ಅದನ್ನ ಕ್ಲೋಸ್ ಆಗಿದೆ. ಈಗ ಏನ್ ಆಕ್ಟಿವಿಟಿ ಇಲ್ಲ, ಅಲ್ಲಿಂದು ಸಪ್ಲೈ ಇಲ್ಲ. ಇರಾನಿನ ಕೇಸರಿಗೂ ಭಾರಿ ಬೇಡಿಕೆ ಇದೆ. ಜಗತ್ತಿನಲ್ಲೇ ಉತ್ತಮ ತಳಿಯ ಕೇಸರಿ ಅಂತ ಪರಿಗಣಿಸಲ್ಪಡುವಂತಹ ಇರಾನಿನ ಕೇಸರಿ ಕೆಜಿಗೆ 2.5 ಲಕ್ಷದಿಂದ 3 ಲಕ್ಷ ದರ ಹೊಂದಿದೆ. ಮುಂದಿನ 2 ವಾರಗಳಲ್ಲಿ ಇದು 4 ಲಕ್ಷ ರೂಪಾಯಿ ತಲುಪುವ ಸಾಧ್ಯತೆ ಇದೆ. ಈಗ ಮೇಜರ್ ಸ್ಟಾಕಿಸ್ಟ್ ಇರ್ತದೆ ಮುಂಬೈನಲ್ಲಿ, ದಿಲ್ಲಿನಲ್ಲಿ ಎಲ್ಲ ಅವರೆಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾಕೆಂದ್ರೆ ಅದು ಅಡ್ವಾಂಟೇಜ್. ಇದು ಈ ತರ ಆಯ್ತಂದ್ರೆ ರೇಟು ಎಲ್ಲ ಡಬಲ್ ಟ್ರಿಬಲ್ ಮಾಡಿಬಿಡ್ತದೆ. ಈಗ ನನ್ನ ಹತ್ರನ ಸ್ಟಾಕ್ ಒಂದು 25 ದಿವಸ ಸ್ಟಾಕ್ ಐತೆ ಸರ್. ಇದು ಆದ್ಮೇಲೆ ಏನಾಗತ್ತೆ ಅಂತ ಏನ್ ಗೊತ್ತಿಲ್ಲ. ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಡ್ರೈ ಫ್ರೂಟ್ಸ್ ಮಾತ್ರವಲ್ಲದೆ ಜಾಯಿಕಾಯಿ, ದಾಲ್ಚಿನ್ನಿ, ಸ್ಟಾರ್ ಸೋಂಪು ಸೇರಿದಂತೆ ಕೆಲವು ಮಸಾಲೆಗಳು ಕೂಡ ಇರಾನ್ನಿಂದಲೇ ಆಮದಾಗುತ್ತವೆ. ಇರಾನ್ನಲ್ಲಿ ವ್ಯಾಪಾರ ಮತ್ತು ಬಂದರುಗಳ ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಉಂಟಾದರೆ ಆಫ್ಘಾನಿಸ್ತಾನದಿಂದ ಬರುವಂತಹ ಸರಕುಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.